ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10ರ ಲೈವ್ ಅಪ್ಡೇಟ್ಸ್ ಮತ್ತು ಇವತ್ತಿನ ಪ್ರೋಮೋ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇವತ್ತಿನ ಪ್ರೋಮೋ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮಿಡ್ ವೀಕ್ ಎಲಿಮಿನೇಷನ್ ಒಂದು ಪ್ರೋಮೋ ಇದೆ. ಸೊ ಇವತ್ತು ಮಿಡ್ ವೀಕ್ ಎಲಿಮಿನೇಷನಲ್ಲಿ ತನಿಷಾ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಸುಮಾರು ವರದಿಗಳ ಪ್ರಕಾರ ನಮಗೆ ತಿಳಿ ಬಂದಿರುವಂತಹ ವಿಷಯಗಳು ಏನಂತ ಹೇಳಿದರೆ, ತನಿಷಾ ಅವರು 100% ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಬರ್ತಾ ಇರೋದು. ಹಾಗೆ ಈ ವಾರ 2 ಎಲಿಮಿನೇಷನ್ ಇರುತ್ತೆ ವೀಕೆಂಡಲ್ಲಿ. ಸೊ ಇದು ತನಿಷಾ ಅವ್ರದ್ದು 3 ಅಂದರೆ 5 ಜನ ಟಾಪ್ 5ಅಲ್ಲಿ ಯಾರು ಇರ್ತಾರೆ ನೋಡಬೇಕಾಗತ್ತೆ. ಆದರೆ ಇವತ್ತು ತನಿಷಾ ಅವರು ಮನೆಯಿಂದ ಅಂದರೆ ಇವತ್ತಿಗೆ ಕೊನೆ ದಿನ ಬಿಗ್ ಬಾಸ್ ಮನೆಯಲ್ಲಿ ಅಂತ ಬಿಗ್ ಬಾಸ್ ಹೇಳಿದಾಗ ತನಿಷಾ ಸಿಕ್ಕಾಪಟ್ಟೆ ಆಳ್ತಾ ಇರ್ತಾರೆ, ತುಂಬ ನೋವು ಮಾಡ್ಕೋತಾರೆ. ಇಲ್ಲಿ ಎಲ್ಲರ ಮುಖದಲ್ಲಿ ಆ ಥರ ಫೀಲಿಂಗ್ಸ್ ಏನು ಕಾಣಲಿಲ್ಲ. ಆದರೆ ವರ್ತೂರ್ ಸಂತೋಷ್ ಆಗಿರ್ಬೋದು ಮತ್ತು ಪ್ರತಾಪ್ ಆಗಿರ್ಬೋದು ತುಂಬಾ ನೋವಲ್ಲಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ತನಿಷಾ ಅವರು ಕೂಡ ತುಂಬ ಅಳ್ಕೊಂಡು ಹೇಳ್ತಾ ಇರ್ತಾರೆ, ನನ್ನ ಧ್ವನಿಯಿಂದ ನಿಮಗೆಲ್ಲ ಇರಿಟೇಟ್ ಆಗ್ತಾ ಇರುತ್ತಲ್ವ, ಸೊ ಇನ್ನು ಮುಂದೆ ನನ್ನ ಧ್ವನಿ ನಿಮಗೆ ಕೇಳಿಸಲ್ಲ, ಅದ್ರ ಬಗ್ಗೆ ಚಿಂತೆ ಬೇಡ, ನಾನು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಲ್ವಾ, ನಾನು ಇನ್ಮೇಲೆ ಇರಿಟೇಟ್ ಮಾಡಲ್ಲ ಅಂತ ತುಂಬ ನೋವು ಮಾಡ್ಕೊಳ್ತಾ ಇರ್ತಾರೆ. ಒಂದು ಕಡೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ತನಿಷಾ ಅವ್ರ ಮನೆಯಿಂದ ಹೊರಗಡೆ ಹೋಗಿದ್ದು. ಯಾಕಂತ ಹೇಳಿದ್ರೆ ಅವರು ಎಫರ್ಟ್ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಅವ್ರ ವಾಯ್ಸ್ನೂ ಅಷ್ಟೇ ಇಷ್ಟ ಆಗ್ತಾಯಿತ್ತು, ಇದ್ದಿದ್ದಂಗೆ ಹೇಳ್ಬಿಡ್ತಾಯಿದ್ರು. ಸೊ ನಿಮ್ಮ ಅಭಿಪ್ರಾಯಗಳು ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗಬೇಕಾಗಿತ್ತು ತನಿಷಾ ಅವರು ಹೊರತುಪಡಿಸಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತನಿಷಾ ಹೋಗಿದ್ದು ಬಿಲ್ಕುಲ್ ಇಷ್ಟ ಇಲ್ಲ. ಅವ್ರು ಇನ್ನೊಂದು ಈ ವಾರ ಇದ್ದರೂ ಇನ್ನೂ ಚೆನ್ನಾಗಿ ಎಲ್ಲ ಎಫರ್ಟ್ ಆಗ್ತಾಯಿದ್ರು ಅಂತ ನನಗನ್ಸುತ್ತೆ. ನಮ್ರತಾ ಅವರು ಹೋದರೂ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಏನನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ಅಪ್ಡೇಟೊಂದಿಗೆ ಸಿಗ್ತೀನಿ. ಈ ವಿಡಿಯೋನ ನಿಮ್ಮ ಬಿಗ್ ಬಾಸ್ ಫ್ಯಾನ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮುಂದಿನ ಅಪ್ಡೇಟ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.